ವಿಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಈ ದಿನದ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ, ನೀರು ಅತ್ಯಮೂಲ್ಯ, ನೀರನ್ನ ಮಿತವಾಗಿ ಬಳಸಿ, ನೀರನ್ನ ವ್ಯರ್ಥ ಮಾಡಬೇಡಿ ಅಂತ ಜಾಹೀರಾತುಗಳನ್ನ ನೀಡೋದ್ರ ಮೂಲಕ ಜನರಿಗೆ ಜಾಗೃತಿಯನ್ನ ಮೂಡಿಸುವಂತಹ ಇಲಾಖೆ ಹಾಗೂ ಇಲಾಖೆ ಅಧಿಕಾರಿಗಳು ಈ ಒಂದು ಸ್ಥಳದಲ್ಲಿ ಸುಮಾರು 5-6 ತಿಂಗಳಿನಿಂದ ನೀರು ರಸ್ತೆಯಲ್ಲಿ ಪೋಲಾಗ್ತಾ ಇದ್ರು ಕೂಡ ಆಯ್ತಾ ಗಮನವೇ ಹರಿಸಿಲ್ಲ. ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ದಿನಕ್ಕೆ 16,000 ಲೀಟರ್ ನೀರು ವ್ಯರ್ಥವಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡಿರುವಂತದ್ದು. ಯಾವ ಜಾಗದಲ್ಲಿ ಕಾವೇರಿ ನೀರು ವ್ಯರ್ಥವಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಕಾವೇರಿನ ನೀರಿನ ಪೈಪ್ ಒಡೆದು ಕಳೆದ 5-6 ತಿಂಗಳಿಂದ ಅಮೂಲ್ಯ ಜೀವಜಲ ವ್ಯರ್ಥವಾಗ್ತಾ ಇದೆ. ಪೇಣ್ಯ ದಾಸರಹಳ್ಳಿ ಬಳಿ ಒಂದು ಘಟನೆ ನಡೀತಾ ಇರುವಂತದ್ದು. ಈ ಬಗ್ಗೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಗಮನವನ್ನ ಹರಿಸಿಲ್ಲ ಅಂತ ಹೇಳಿ ದಾಸರಹಳ್ಳಿ ಕ್ಷೇತ್ರದ ಜನರು ಆರೋಪವನ್ನ ಮಾಡಿರೋ ಅಂತದ್ದು. ಇನ್ನು ಕ್ಷೇತ್ರದ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ವಿಡಿಯೋ ಸ್ಟಾಪ್ ಬಳಿ ನೀರಿನ ಪೈಪ್ ಒಡೆದೋಗಿದೆ. ಅದು ಸುಮಾರಾಗಿ 5-6 ತಿಂಗಳಾಗಿದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇಲ್ಲಿ ಓಡಾಡುವಂತಹ ಪಾದಚಾರಿಗಳಿಗಾಗಿರ್ಬೋದು ಅಥವಾ ರಸ್ತೆ ಮೇಲೆ ಸಂಚರಿಸುವಂತಹ ಬೈಕ್ ಸವಾರರಿಗಾಗಿರ್ಬೋದು, ವಾಹನ ಸವಾರರು ಅಂತ ಒಟ್ಟಾರೆ ಇರ್ಬೋದು, ಇವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಏನಿದೆ, ಅಧಿಕಾರಿಗಳು ಇಲ್ಲಿವರೆಗೂ ನಮಗೂ ಇದಕ್ಕೂ ಏನು ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಜನರ ಮನೆ ಬಳಿ ನಲ್ಲಿಗಳಲ್ಲಿ ನೀರೇನಾದ್ರೂ ವ್ಯರ್ಥವಾಗ್ತಾ ಇದ್ರೆ ಫೈನ್ ಅನ್ನ ಹಾಕುವಂತಹ ಅಧಿಕಾರಿಗಳು ಇವಾಗ ನಾವು ಯಾರಿಗೆ ಫೈನ್ ಹಾಕ್ಬೇಕು, ಯಾರ ಬಳಿ ದಂಡವನ್ನ ಕಟ್ಟಿಸ್ಕೊಳ್ಬೇಕು? ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ದಂಡವನ್ನ ಕಟ್ಟೋರು ಯಾರು? ದಿನನಿತ್ಯ ಎಷ್ಟೊಂದು ನೀರು ವ್ಯರ್ಥವಾಗ್ತಾ ಇದೆ, ಆದ್ರೂ ಕೂಡ ಅಧಿಕಾರಿಗಳು ಜಾಣ ಮೌನವನ್ನ ವಹಿಸಿರೋದು ಯಾಕೆ? ಒಂದು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಜೊತೆಗೆ ಈ ಒಂದು ನೀರು ಪೋಲಾಗ್ತಾ ಇರೋದನ್ನ ಯಾವ ರೀತಿ ತಡಿಬಹುದು ಅನ್ನುವಂತ ರೀತಿಯಲ್ಲಿ ಲೆಕ್ಕಾಚಾರವನ್ನ ಕೂಡ ಹಾಕಿಲ್ಲ. ಭೇಟಿಯನ್ನೇ ನೀಡದೆ ಹೋದ್ರೆ ಇಲ್ಲಿನ ಸಮಸ್ಯೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಹಾಗಿದ್ರೆ ನೀರನ್ನ ಕಾಪಾಡಬೇಕು ಅಂತ ವರ್ಷ ಪೂರ್ತಿ ನೀವು ಜಾಹೀರಾತನ್ನ ಕೊಡೋರು ಎಲ್ಲೋಗಿದ್ದೀರಾ ಇವಾಗ ಅಂತ ಹೇಳಿ ಕ್ಷೇತ್ರದ ಜನತೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಕಾವೇರಿ ನೀರು ಪೂರೈಕೆ ವ್ಯವಸ್ಥೆಯಡಿ ನೀರು ವ್ಯರ್ಥವಾಗ್ತಾ ಇದೆ, ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದ ಜ್ಞಾನ ನಿಮಗೆ ಇಲ್ವಾ? ಸಾಮಾನ್ಯ ಜ್ಞಾನವಾದ್ರೂ ಇರ್ಬೇಕಾಗಿತ್ತಲ್ವಾ ನಿಮಗೆ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿರೋ ಅಂತದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ನಡೆದಾಡುವ ದೇವರು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ 111 ಅಡಿಯ ಪ್ರತಿಮೆ ನಿರ್ಮಾಣವಾಗ್ತಾ ಇದೆ. ಅವರ ಜನ್ಮಸ್ಥಳ ವೀರಾಪುರದಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಆಗ್ತಾ ಇರುವಂತಹ ಕೆಲಸ ಆಗ್ತಾ ಇರುವಂತದ್ದು. ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡ್ತಾ ಇರುವಂತವರು ಶಿಲ್ಪಿ ಶ್ರೀಧರ್ ಸ್ವಾಮಿ ಅವರು ಈ ಒಂದು ಪ್ರತಿಮೆಯ ನಿರ್ಮಾಣವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ಎಲ್ಲ ರೀತಿಯಾದಂತಹ ಸಹಕಾರವನ್ನ ಕೂಡ ಕೊಟ್ಟಿರುವಂತದ್ದು. ಹಾಗೆ ಸರ್ಕಾರದಿಂದ ಅನುದಾನ ಕೂಡ ಬಿಡುಗಡೆ ಆಗಿದೆ. ಇನ್ನು ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಸಂತಸದಿಂದ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪೂಜ್ಯರ ಮನಸ್ಸು ಆಕಾಶದಷ್ಟು ವಿಶಾಲವಾಗಿದೆ. ಏನು ತ್ರಿವಿಧ ದಾಸೋಹಿ ಅಂತಾನೆ ಖ್ಯಾತಿ ಪಡೆದವರು ಇವರು. 111 ಅಡಿ ಎತ್ತರದ ಸುಂದರ ಮೂರ್ತಿ ನಿರ್ಮಾಣ ಆಗ್ತಾ ಇರುವಂತದ್ದು ನಾಡಿನ ಜನತೆಗೆ ಸಾಕಷ್ಟು ಖುಷಿ ಇದೆ ಹಾಗೂ ನಾಡಿಗೆ ಕೀರ್ತಿಯನ್ನ ತರುವಂತಹ ವಿಚಾರ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಈ ಒಂದು ಜನ್ಮಸ್ಥಳ ವೀರಾಪುರ ಏನಿದೆ, ಬರೀ ಪುತ್ಥಳಿ ನಿರ್ಮಾಣ ಕಾರ್ಯಗಳು ಮಾತ್ರ ಆಗಬಾರ್ದು. ಜೊತೆಗೆ ಅವರು ಬಾಲ್ಯದ ದಿನ ಹೇಗಿತ್ತು ಅನ್ನುವಂತ ಬದುಕಿನ ಚಿತ್ರಗಳ ಥಿಯೇಟರ್ ನಿರ್ಮಾಣ ಆಗ್ಬೇಕು, ಗ್ರಂಥಾಲಯ ಆಗ್ಬೇಕು, ಧ್ಯಾನ ಮಂದಿರ ಆಗ್ಬೇಕು. ಅವಾಗ ಇನ್ನೂ ಅವರ ಹೆಸರಿಗೆ ಕೀರ್ತಿ ತಂದಂತೆ ಆಗತ್ತೆ ಅಂತ ಕೂಡ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ, ವಾಹನ ಸೌಕರ್ಯಗಳನ್ನ ಕೂಡ ಆದಷ್ಟು ಬೇಗ ಮಾಡಲಾಗುತ್ತೆ. ನಾನು DCM DK ಶಿವಕುಮಾರ್ ಅವರ ಜೊತೆ ಹಾಗೂ CM ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಹೇಳಿರುವಂತದ್ದು. ಜೊತೆಗೆ ಏನು 25ರಲ್ಲಿ 12 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. 25 ಕೋಟಿ ಹಣದಲ್ಲಿ 12 ಕೋಟಿ ಮಾತ್ರ ಸದ್ಯಕ್ಕೆ ಬಿಡುಗಡೆ ಆಗಿರುವಂತದ್ದು. ಉಳಿದಂತಹ ಹಣ ಆದಷ್ಟು ಬೇಗ ಬಿಡುಗಡೆ ಆದ್ರೆ ಇನ್ನಷ್ಟು ಕೆಲಸ ಕಾರ್ಯಗಳು ಚುರುಕಿನಿಂದ ಸಾಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಪುತ್ಥಳಿ ನಿರ್ಮಾಣ ಕಾರ್ಯ ಕೂಡ ಸಾಕಷ್ಟು ಬಿರುಸಿನಿಂದ ಸಾಗ್ತಾ ಇರುವಂತದ್ದು. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರನ್ನ ಕೂಡ ಒಂದು ವೀರಾಪುರಕ್ಕೆ ಕರೆತಂದು ಇಲ್ಲೇನೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದನ್ನ ತೋರಿಸುವಂತಹ ಕೆಲಸವನ್ನ ಕೂಡ ನಾನು ಮಾಡ್ತೀನಿ, ಆದಷ್ಟು ಬೇಗ ಈ ಒಂದು ಪುತ್ಥಳಿ ನಿರ್ಮಾಣ ಕಾರ್ಯ ಅಂತ್ಯವಾಗುತ್ತೆ ಅಂತ ಕೂಡ ಶಾಸಕರು ಹೇಳಿಕೊಂಡಿರುವಂತದ್ದು.
ಮೈಸೂರಿನ ಅರಮನೆಯ ಗೇಟ್ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿರುವಂಥದ್ದು. ಈ ವ್ಯಕ್ತಿ ಎಲ್ಲಿಂದ ಬಂದ, ಏಕಾಏಕಿ ಅರಮನೆ ಗೇಟ್ ಬಳಿ ಬಂದಿದ್ದು ಯಾಕೆ, ಎಷ್ಟು ದಿನದಿಂದ ಬಲೂನ್ ಅನ್ನ ವ್ಯಾಪಾರ ಮಾಡ್ತಿದ್ದ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಮೂಡಿರುವಂಥದ್ದು. ಅರಮನೆ ಮುಂಭಾಗ ಹೀಲಿಯಂ ಗ್ಯಾಸ್ ತುಂಬಿದ ಸಿಲಿಂಡರ್ ಸ್ಫೋಟವಾಗಿತ್ತು. ಈ ಒಂದು ವಿಚಾರ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏನೆಲ್ಲ ಅನುಮಾನಗಳು ಮೂಡಿದೆ ಅಂತಂದ್ರೆ, ಇನ್ನು ಬಲೂನ್ ಮಾಡ್ತಿದ್ದಂತಹ ವ್ಯಕ್ತಿ ಕೂಡ ಸಾವನ್ನಪ್ಪಿರುವಂಥದ್ದು. ಈತ ಲಾಡ್ಜ್ ನಲ್ಲಿ ಸುಮಾರು 15 ದಿನದಿಂದ ಉಳಿದುಕೊಂಡಿದ್ದ. ಈತ ಮೂಲತಃ ಉತ್ತರ ಪ್ರದೇಶದವನು ಅನ್ನುವಂತಹ ಎಲ್ಲ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ಗಳು ಲಭ್ಯವಾಗಿದ್ರು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆ ಸೆರೆ ಆಗಿದೆಯಾ ಅನ್ನೋದನ್ನ ನೋಡುವಂತಹ ವಿಚಾರವಾಗಿ ಮೈಸೂರು ಅರಮನೆಯ ಈ ಒಂದು ಗೇಟ್ ಬಳಿ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆಯ ದೃಶ್ಯ ಸೆರೆ ಆಗಿಲ್ಲ. ಇನ್ನು ಯಾವ ರೀತಿಯಾದಂತಹ ನಿರ್ಲಕ್ಷ್ಯ ಅರಮನೆ ಆಡಳಿತದ್ದು ಅಂತ ಸಾರ್ವಜನಿಕರು ಆರೋಪವನ್ನ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಮೈಸೂರು ಅರಮನೆಗೆ ಭೇಟಿ ನೀಡ್ತಾರೆ. ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸಬಾರದು, ಅಕಸ್ಮಾತ್ ಸಂಭವಿಸಿದ್ರು ಕೂಡ ಹೇಗಾಯ್ತು, ಯಾವ ರೀತಿ ಆಯ್ತು, ಮತ್ತೆ ಈ ಒಂದು ಘಟನೆಗೆ ಕಾರಣವೇನು ಅಂತ ತಿಳಿದುಕೊಳ್ಳೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಆದ್ರೆ ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಸಿಸಿ ಕ್ಯಾಮೆರಾದಲ್ಲಿ ಯಾಕೆ ಸರಿಯಾಗಿಲ್ಲ ಈ ಒಂದು ವಿಚಾರ ಅಂತ ಕೂಡ ಪ್ರಶ್ನೆ ಎದ್ದಿರುವಂಥದ್ದು. ಜೊತೆಗೆ ತನಿಖೆ ಕೂಡ ಶುರು ಮಾಡಿದ್ದಾರೆ. ತನಿಖೆ ಶುರುವಾಗಿದ್ರು ಕೂಡ ಈ ಒಂದು ಸ್ಫೋಟ ಆಕಸ್ಮಿಕವಾ ಅಥವಾ ಉದ್ದೇಶ ಪೂರ್ವಕವಾ, ಆತ ಯಾಕೆ ಅಲ್ಲಿ ಗುರುವಾರ ಅಲ್ಲಿ ನಿಂತು ಬಲೂನನ್ನ ಮಾಡ್ತಾ ಇದ್ದ, ಪ್ರತಿನಿತ್ಯ ಆಯ್ತಾ ಬರ್ತಾ ಇರ್ಲಿಲ್ವಾ, ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು. ಘಟನೆಯಲ್ಲಿ ಮೃತಪಟ್ಟಂತಹ ಸಲೀಂ, ನಾನು ಹೇಳಿದಾಗೆ ಮೂಲತಃ ಉತ್ತರ ಪ್ರದೇಶದವರು. ಆತ ಲಷ್ಕರ್ ಮೊಹಲ್ಲದಲ್ಲಿ ಸುಮಾರು 15 ದಿನದಿಂದ ಈ ಒಂದು ಲಾಡ್ಜ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಇವರ ಜೊತೆ ಪ್ರತಿದಿನ ಇಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ರು. ಆದ್ರೆ ಆ ದಿನ ಇಬ್ಬರು ಕೂಡ ಲಾಡ್ಜ್ ನಲ್ಲೇ ಉಳಿದುಕೊಂಡಿದ್ದಾರೆ. ಈತ ಒಬ್ಬ ಮಾತ್ರ ಬಲೂನ್ ಮಾರಾಟ ಮಾಡ್ಲಿಕ್ಕೆ ಬಂದಿದ್ದಾನೆ. ಅದೇ ಯಾಕೆ ಅನ್ನುವಂತಹ ಯಕ್ಷ ಪ್ರಶ್ನೆ ಮೂಡಿರುವಂತದ್ದು. ಜೊತೆಗೆ ಏಕಾಏಕಿ ಗುರುವಾರ ಯಾಕೆ ಆತ ಅರಮನೆ ಮೈದಾನದ ಬಳಿ ಬಂದ, ಈ ಮುಂಚೆ ಕೂಡ ಆತನ ಅರಮನೆ ಒಳಗಡೆ ಕೂಡ ಈತನ ಒಂದಷ್ಟು ಫೋಟೋಗಳು ಕೂಡ ಇದಾವೆ ಅನ್ನುವಂತಹ ಫೋಟೋಸ್ ಕೂಡ ಒಂದು ಲಭ್ಯವಾಗಿರುವಂತದ್ದು. ನಿರಂತರವಾಗಿ ಬಲೂನ್ ಮಾರಾಟ ಮಾಡ್ತಾ ಇದ್ನ ಅಥವಾ ಆ ಒಂದು ದಿನ ಮಾತ್ರ ಬಂದಿರುವಂತದ್ದ, ಉತ್ತರ ಪ್ರದೇಶದಿಂದ ಬಲೂನ್ ಮಾರಾಟ ಮಾಡ್ಲಿಕ್ಕೆ ಮೈಸೂರಿಗೆ ಬಂದಿದ್ದ ಈತ, ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಮೂಡಿರುವಂತದ್ದು. ಆಮೇಲೆ ಲಾಡ್ಜ್ ಮುಂಭಾಗದಲ್ಲೇ ಸೈಕಲ್ಗಳು ಕೂಡ ಇದೆ. ಸ್ಫೋಟದ ಸ್ಥಳದಲ್ಲಿ ಬಿಳಿ ಪೌಡರ್ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಬಲೂನಿಗೆ ತುಂಬಲು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಕಾಸ್ಟಿಕ್ ಸೋಡಾ ಬಳಕೆಯ ಸಂಶಯ ಕೂಡ ಇರುವಂತದ್ದು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸತ್ಯಾಸತ್ಯತೆ ತನಿಖೆಯ ನಂತರ ಬಯಲಾಗಿರುವಂತದ್ದು. ಸ್ವಂತ ಹಣದ ಖರ್ಚಿನಲ್ಲಿ ಮುಖ್ಯೋಪಾಧ್ಯಾಯರೊಬ್ಬರು ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ವಿದ್ಯಾರ್ಥಿಗಳಿಗೆ ಶಾಲೆ ಮುಖ್ಯೋಪಾಧ್ಯಾಯರೊಬ್ಬರು ವಿಮಾನ ಪ್ರಯಾಣದ ಭಾಗ್ಯವನ್ನ ನೀಡಿರುವಂತದ್ದು. ಎಂತೆಂಥದೋ ಭಾಗ್ಯಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಅವಕಾಶವನ್ನ ಅವರ ಸ್ವಂತ ಹಣವನ್ನ ಖರ್ಚು ಮಾಡಿ ಮಾಡಿಕೊಟ್ಟಿದ್ದಾರೆ. ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರವರು ಬೀರಪ್ಪ ಅಂಡಗಿ ಅವರು ಸ್ವಂತ ಖರ್ಚಿನಲ್ಲಿ 24 ವಿದ್ಯಾರ್ಥಿಗಳನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿರುವಂತದ್ದು. ಬೆಂಗಳೂರಿಗೆ ವಿಮಾನದ ಮೂಲಕ ಕರೆದುಕೊಂಡು ಹೋಗಿದ್ದಾರೆ. ಈ ಒಂದು ಮಾದರಿ ಕಾರ್ಯಕ್ಕೆ ಎಲ್ಲರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು. ಜೊತೆಗೆ ಶುಕ್ರವಾರ ಜಿಂದಾಲ್ ವಿಮಾನ ನಿಲ್ದಾಣದ ಮೂಲಕ 24 ಮಕ್ಕಳು ಸೇರಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸಹ ಶಿಕ್ಷಕರು ಏನಿರ್ತಾರೆ ಸದಸ್ಯರು, ಶಾಲೆಯ ಶಿಕ್ಷಕಿಯರು ಕೂಡ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಈ ಒಂದು ಪ್ರಯಾಣಕ್ಕೆ ಸುಮಾರು ವಿಮಾನ ಟಿಕೆಟ್ಗೆ 3.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಒಟ್ಟಾರೆ ಪ್ರವಾಸಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನುವಂತಹ ಮಾಹಿತಿ ಒದಗಿ ಬಂದಿರುವಂತದ್ದು. ಅಕ್ಷರಶಃ ಈ ಒಂದು ಮಕ್ಕಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಒಂದು ವೇಳೆ ಅಂತಾನೆ ಹೇಳ್ಬೋದು. ಈ ಒಂದು ಶಿಕ್ಷಕರ ಕಾರ್ಯವೈಖರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾದರಿ ಶಿಕ್ಷಕರು ಅಂತ ಅನಿಸಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.